ಮತ್ತೊಬ್ರು ಧರ್ಮರಾಜ್ ಸಾಹೋ ಅನ್ನೋರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರ್ಮರಾಜ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಯಾವ ಮೂಲದವರು ಸರ್? ಕರ್ನಾಟಕದಲ್ಲಿ ಯಾವ ಊರಿಂದ ಹೋಗಿದ್ದೀರಿ ಸರ್? ನಾವು ಕಲಬುರಗಿ ಜಿಲ್ಲೆ ಸರ್. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನವರು ನಾವು. ಓಕೆ. ಕಲಬುರಗಿ ನಾವು ನಿನ್ನೆ ರಾತ್ರಿ 11 ಗಂಟೆಗೆ ಪ್ರಯಾಗರ ರೀಚ್ ಆಗಿ 11 ಗಂಟೆಗೆ ಅಲ್ಲಿಂದ ನಡೆಯಲು ಸ್ಟಾರ್ಟ್ ಮಾಡಿ 3 ಗಂಟೆಗೆ ಅಲ್ಲಿ 14ನೇ ಸೆಕ್ಟರ್ ಅದೇ 1, 2, 3 22ವರೆಗೆ ಸೆಕ್ಟರ್ ಇವೆ. ನಾವು 14ನೇ ಸೆಕ್ಟರ್ ರೀಚ್ ಆಗಿ 14ನೇ ಸೆಕ್ಟರ್ ಅಲ್ಲಿ ಸ್ನಾನ ಮಾಡಿ ಸ್ವಲ್ಪ ಪೂಜೆ ಮುಗಿಸಿಕೊಂಡು ನಾವು 5-6 ಗಂಟೆಗೆ ಹೊರಗಡೆ ಬಂದೆವು. ಅಲ್ಲಿವರೆಗೆ ನಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಅಲ್ಲಿ ಸ್ಟಾಂಪೇಡ್ ಕಾಲ್ ತುಳಿತ ಆಗಿಲ್ಲ, ನಮ್ಗೆ ಮಾಹಿತಿ ಬಂದಿಲ್ಲ. ಬಟ್ ನಾವು ಬಂದ ಮೇಲೆ ನಾವು ಆ ಕಡೆ ಹೊರಗಡೆ ಬರುವಾಗ ಬಹಳಷ್ಟು ಜನ ಎದುರುಗಡೆ ಬರ್ತಾ ಇದ್ರು. ಆದ್ರೂ ಕೂಡ ಅಷ್ಟೊಂದು ಕಾಲ್ ತುಳಿತ ಆಗುವ ಚಾನ್ಸಸ್ ಇಲ್ಲ. ಬಟ್ ಒಂದ್ 2 ಬ್ರಿಡ್ಜ್ ಇವೆ. ಇಲ್ಲಿ ಒಂದ್ ಕಡೆ ಹೋಗೋದು, ಒಂದ್ ಕಡೆ ಬರೋದು. ಆ ಬ್ರಿಡ್ಜ್ ನಲ್ಲಿ ಏನಾದ್ರೆ ಆತರ ಆಗಿರಬಹುದು. ನನ್ನ ಕಣ್ಣಿಗರೆ ಕಾಣಿಲ್ಲ ಇಲ್ಲಿವರೆಗೆ. ನೀವು ಯಾವ ಸೆಕ್ಟರ್ ಅಲ್ಲಿ ಹೋಗಿದ್ದು ಸರ್? ನಾ 14ನೇ ಸೆಕ್ಟರ್ ಅಲ್ಲಿ ನಾವಿದ್ದೆವು. ನಾವು ಸ್ನಾನ ಮಾಡಿದ್ದು. ಅಂದ್ರೆ ಸೆಕ್ಟರ್ 20ರ ಬಳಿ ಇದಾಗಿದೆ ಅಂತ ಮಾಹಿತಿ ಸಿಗ್ತಾ ಇರೋದು. 22 ಬಳಿ ಆಗಿರಬಹುದು. ಅದು ಸ್ವಲ್ಪ ದೂರ ಸರ್. ನಮ್ಗಿಂತ 8 ಕಿಲೋಮೀಟರ್ ಮುಂದ್ಗಡೆ ಅದು. ಓಕೆ. ನಮ್ಗಿಂತ 8 ಕಿಲೋಮೀಟರ್ ಮುಂದ್ಗಡೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಎಲ್ಲ ಬೋಗಸ್ ವಿಡಿಯೋ ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಒಂದೇ ಒಂದು ಹಾಸ್ಪಿಟಲ್ 500 ರೂಪಾಯಿ ಕೊಟ್ಟರು ಟೆಂಟ್ ಇದೆ ಅಂತ ಹೇಳಿದ್ರೆ ಆ ಟೆಂಟ್ ಇಲ್ಲ. 1,000 ರೂಪಾಯಿ ಟೆಂಟ್ ಇಲ್ಲ. ಎಲ್ಲೋ ಒಂದು ತೋಲಿ 1 ಕಪ್ ಚಾ ಕೊಡ್ತಾರೆ. ಚಾ ಸಿಗುತ್ತೆ, ನೀರ್ ಸಿಗುತ್ತೆ, ಆಯ್ತು. ಬಟ್ ಅದಕ್ಕೆ ಬಿಟ್ಟು ಯಾವುದೇ ನಾಷ್ಟದ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಪ್ರಸಾದ ವ್ಯವಸ್ಥೆ ಇಲ್ಲ. ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಚಿಕ್ಕ ಮಕ್ಕಳು, ವಯಸ್ಸಾದವರು, ಅಂಗವಿಕಲರು. ನಾವು ಕೂಡ ಬಹಳಷ್ಟು ಹೆಣ್ಮಕ್ಳು ಬಟ್ಟೆ ಬದಲಾಯಿಸ್ಲಿಕ್ಕೆ ಇದು ಟೆಂಟ್ ಸುದಕ್ಕೆ ಚೆನ್ನಾಗಿಲ್ಲ. ಅಷ್ಟೊಂದು ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಟಿವಿಯಲ್ಲಿ, ಈ ಮೊಬೈಲ್ ಅಲ್ಲಿ ನೋಡಿ ಹೋಗಿ ಅಲ್ಲಿ ಸ್ವಲ್ಪ ಮೋಸ ಹೋಗ್ತಾ ಇದ್ದೆವು. ಇವು ಏನಾದ್ರೂ ವಿಡಿಯೋದಲ್ಲಿ ಬಿಟ್ರಲ್ಲ ಸರ್, ಇವು ಈಗಿನ ವಿಡಿಯೋಸ್ ಅಲ್ಲವು. ಪ್ರತಿ 12 ವರ್ಷಕ್ಕೊಮ್ಮೆ ಏನ್ ಕುಂಭಮೇಳ ಆ ವಿಡಿಯೋಗಳ ತಂದು ಈಗ ಬಿಟ್ಟಿದ್ದಾರೆ ಸರ್ ಅವರು. TRP ಸಲುವಾಗಿ ವಿಡಿಯೋ ಮಾಡಿ. ಈಗಿನ ವಿಡಿಯೋಸ್ ಅಲ್ಲವು. ಯಾಕಂದ್ರೆ ಈಗಿನ ವಿಡಿಯೋಸ್ ಅಲ್ಲಿ ತೋರಿಸಿದ್ದು ಅಲ್ಲಿ ಯಾವುದೇ ತರ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಪ್ರಸಾದ ವ್ಯವಸ್ಥೆ ಇಲ್ಲ. ಈಗಿನ ವಿಡಿಯೋಗಳು ಅಲ್ಲ ಸರ್. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಮೊಬೈಲ್ದಲ್ಲಿ ಲಾಸ್ಟ್ ಇಯರ್ದು ಕುಂಭಮೇಳದು ಬಿಟ್ಟಿರಬಹುದು ಅಂತ ನನ್ನ ಅಂದಾಜು. ಯಾಕಂದ್ರೆ ನಾವು ಒಂದು 25 ಜನ ಒಂದು ಗ್ರೂಪ್ ಹೋಗಿದ್ದೇವಲ್ಲ, ಬಹಳಷ್ಟು ತೊಂದರೆ ಅನುಭವಿಸಿದ್ದೇವೆ ಇಲ್ಲಿ. ಬಟ್ ಕೆಲವೊಮ್ಮೆ ಹಾಗಾಗತ್ತೆ. ಹೌದು, ಅಂದ್ರೆ ಮಿಸ್ಲೀಡ್ ಮಾಡುವಂತ ಕೆಲವೊಂದು ಪ್ರಯತ್ನಗಳಾಗಿರಬಹುದು. ಬಟ್ ಅಲ್ಲಿನ ಒಟ್ಟಾರೆ ವ್ಯವಸ್ಥೆ ನಿಮಗೆ ಸಮಾಧಾನ ತಂದಿಲ್ಲ ಹಾಗಿದ್ರೆ? 100% ಸಮಾಧಾನ ತಂದಿಲ್ಲ ಸರ್. ತಂದಿಲ್ಲ. ಈಗ ಘಾಟ್ಗಳಿಗೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಕೂಡ ಇನ್ನಷ್ಟು ಸುಧಾರಿಸಬಹುದಿತ್ತು ಅಂತೀರಾ ಅಥವಾ ಹೇಗೆ? ಅಲ್ಲಿ ಏನು ವ್ಯವಸ್ಥೆ ಏನೋ ಬ್ಯಾರಿಕೇಡ್ ಹಾಕಿದ್ರೆ, ನೀರಲ್ಲಿ ಬ್ಯಾರಿಕೇಡ್ ಆಗಿದ್ರೆ ನೀರ್ ಎಷ್ಟು ಒಳಗಡೆ ಇಷ್ಟು ಒಳಗಡೆ ಹೋಗ್ಬೇಡ್ರಿ ಅಥವಾ ಬ್ಯಾರಿಕೇಡ್ ಹಾಕಿದ್ರೆ ಒಳಗಡೆ ಕಟ್ಟಿಗೆಯಿಂದ ಅಷ್ಟೇ. ಅಲ್ಲೇ ದಡದಲ್ಲೇ ಸ್ನಾನ ಮಾಡಿ ಬರ್ಬೋದು. ಅಲ್ಲಿ ಯಾರು ಪೊಲೀಸ್ ಇಲ್ಲ, ಯಾರು ಸೆಕ್ಯೂರಿಟಿ ಇಲ್ಲ. ನಾವೇ ನೀರಲ್ಲಿ ಒಂದು 2-3 ಸಲ ಮುಳುಗಿ ಎದ್ದು ಹೊರಗಡೆ ಬರ್ಬೇಕು ಇಷ್ಟೇ. ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಏನು ಅವಕಾಶ ಇಲ್ಲ, ಯಾವುದೇ ದೇವ್ರಿಲ್ಲ, ಏನು ನಾವೇ ಮಾಡಿ ಅಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಬರ್ಬೋದು ಹೊರಗಿಷ್ಟೇ. ಓಕೆ. ಬಟ್ ಈಗ ಕುಟುಂಬ ಸಮೇತರಾಗಿ ನಾವು ಹೋಗ್ಬೇಕು, ಈಗ ಮೌನಿ ಅಮಾವಾಸ್ಯೆ, ನಾವು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಬೇಕು ಅಂತ ಮಕ್ಕಳು ಅಥವಾ ವಯಸ್ಸಾದವ್ರನ್ನ ಕರ್ಕೊಂಡು ಹೋದವ್ರ ಪರಿಸ್ಥಿತಿ ಏನು ಅಂತ ಹಾಗಿದ್ರೆ? ಬಹಳಷ್ಟು ತೊಂದರೆ ಸರ್ ಅಲ್ಲಿ. ಯಾಕಂದ್ರೆ ಲೈನ್ ಈ ಸೈಡ್ ಹೋಗೋದು ಸೆಕ್ಟರ್ ಅಂದ್ರೆ ಅಲ್ಲಿ 22 ಕಿಲೋಮೀಟರ್ ಮೊದಲನೇ ಈಗ ಟ್ರಾಫಿಕ್ ಜಾಮ್. 22 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇದೆ ಸರ್. ಅಯೋಧ್ಯ ಪ್ರಯಾಗರಾಜು ಮತ್ತು ಅಯೋಧ್ಯ ವಾರಣಾಸಿ ರೋಡ್ ಅಲ್ಲಿ 22ರಿಂದ 25 ಕಿಲೋಮೀಟರ್ ಟ್ರಾಫಿಕ್ ಜಾಮ್. 25 ಕಿಲೋಮೀಟರ್ ನಡಿಬೇಕು. ಆಮೇಲೆ ಪ್ರಯಾಗರಾಜ್ ರೀಚ್ ಆದ್ಮೇಲೆ ಅಲ್ಲಿ 18 ಕಿಲೋಮೀಟರ್ ನಡಿಬೇಕು. ಮೇನ್ ಸಂಗಮ ಇದೆಯಲ್ಲ, ಸಂಗಮ 22ನೇ ಘಾಟ್ ವರೆಗೆ ಹೋಗ್ಲಿಕ್ಕೆ 18-20 ಕಿಲೋಮೀಟರ್ ನಡಿಬೇಕು. ಅಂದ್ರೆ ಟೋಟಲ್ 40 ಕಿಲೋಮೀಟರ್ ನಡೆದು ಹೋಗ್ಬೇಕು, ನಡೆದು ಬರಬೇಕು. ಅಲ್ಲಿವರೆಗೆ ಯಾವುದೇ ಚೆನ್ನಾಗಿ ಹೋಟೆಲ್ ಇಲ್ಲ, ಏನು ಬಹಳ ಟೀ ಸಿಗ್ತಾರೆ, ಟೀ, ನೀರು. ಸರ್ಕಾರ ಕಡೆಯಿಂದ ಯಾವುದೇ ಟೆಂಟ್ ಇಲ್ಲ. ಟೆಂಟ್ ಹೇಳಿದ್ರೆ ನಮಗೆ ಟೆಂಟ್ 500 ರೂಪಾಯಿ ಒಂದು ಟೆಂಟ್ ಕೊಡ್ತಾರ, 10,000 ರೂಪಾಯಿ ಟೆಂಟ್ ಕೊಡ್ತಾರ, ಆರಾಮ್ ಮಲ್ಕೋಬಹುದು. ನಮ್ಗೆ ಪ್ರಸಾದ ವ್ಯವಸ್ಥೆ ಇದೆ ಅಂತ ಎಲ್ಲಿ ಒಂದು ಪ್ರಸಾದ ಇಲ್ಲ, ಒಂದು ಏನಿಲ್ಲ ಅಲ್ಲಿ. ನೀವು ತೊಂದರೆಗೆ ಏನಾದ್ರು ಸಿಕ್ಕಾಕೊಂಡಿದ್ದೀರಾ ಈಗ? ಈಗಿಲ್ಲ, ನಾವು ಹೊರಗಡೆ ಬಂದೇವು. ವಾರಣಾಸಿ ಹತ್ರ ಇದ್ದೇವೆ ಸರ್. ಈಗ ನಾವು ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಅಲ್ಲಿ ಸ್ನಾನ 5 ಗಂಟೆಗೆ ಅಲ್ಲಿ ಹೊರಗೆ ಬಂದೆವು. ನಾವು ವಾರಣಾಸಿ ಹತ್ರ ಇದ್ದೇವೆ ಈಗ. ಹೇಗ್ ಬಂದ್ರಿ? ಕಾಲ್ನಡಿಗೆಯಲ್ಲೇ ಬಂದ್ರೆ? ಅದೇ 40 ಕಿಲೋಮೀಟರ್ ಬರ್ಬೇಕು? ಇಲ್ಲ, ನಮ್ದು ಒಂದು 4 ಕಿಲೋಮೀಟರ್. ನಾವು 9 ಕಿಲೋಮೀಟರ್ ನಡೆದೇವೆ ಸರ್ ಅಲ್ಲಿ. 9 ಕಿಲೋಮೀಟರ್ ನಡ್ಕೊಂಡು ಬಂದು ಅಲ್ಲಿಂದ ವೆಹಿಕಲ್ ಇತ್ತು, ಇನ್ನೋವಾ. ಆ ಇನ್ನೋವಾ ತಗೊಂಡು ನಾವು ವಾರಣಾಸಿಗೆ ಬರ್ತಾ ಇದ್ದೇವೆ. ವಾರಣಾಸಿ.
ಇವತ್ತೇ ಹೊರಡೋದಕ್ಕೆ ಸಾಧ್ಯ ಆಗಿದೆ ನಿಮ್ಗೆ? ನಾನು ನಿನ್ನೆ ರಾತ್ರಿ ಅಲ್ಲಿ 10 ಗಂಟೆಗಿದೆ ಸರ್ ನೈಟ್. ಯಾಕಂದ್ರೆ 12 ಗಂಟೆಗೆ ಅಮಾವಾಸ್ಯೆ ಬರುತ್ತಲ್ಲ, ರಾತ್ರಿ 12 ಗಂಟೆಗೆ ಅಮಾವಾಸ್ಯೆ ಇರೋದ್ರಿಂದ 10 ಗಂಟೆಗೆ ಅಲ್ಲಿ ರೀಚ್ ಆಗಿ 4 ಗಂಟೆಗೆ ಅಲ್ಲಿ 14ನೇ ಸೆಕ್ಟರ್ ಅಲ್ಲಿ ಇದ್ದೇವೆ ನಾವು. ಅಲ್ಲಿ ಮುಂದೆ ಬಹಳ ಜನ ಹೋಗ್ತಾ ಇದ್ರು, ಬೇಡಪ್ಪ ಇಲ್ಲೇ ಸ್ನಾನ ಮಾಡೋಣ ಇಲ್ಲೇ ಮಾಡಿ ಮತ್ತೆ ತಿರುಗಿ ವಾಪಸ್ ಬಂದ್ಬಿಟ್ಟೆವು. ಅಲ್ಲ ಬಟ್ ಈಗ ತುಂಬಾ ಲಗೇಜ್ಗಳಿರುತ್ತೆ, ಜನ ನೋಡಿದ್ರೆ ಇಷ್ಟು ಜಾಸ್ತಿ, ಕಾಲ್ನಡಿಗೆಯಲ್ಲೇ ಅಷ್ಟು ದೂರ ನಡಿಬೇಕು ಅಂದಾಗ ಸಾಧ್ಯ ಆಯ್ತಾ ನೀವು ಹೋಗಿದ್ದವ್ರು ಎಲ್ರಿಗೂ? ಮತ್ತೀಗ ಎಲ್ಲಿ ತಲುಪಿದ್ರಿ ಸದ್ಯ ವಾರಣಾಸಿಯಲ್ಲಿ? ಅಲ್ಲಿಂದ ಹೊರಡೋದು ಹೇಗೆ? ವಾರಣಾಸಿಯಲ್ಲಿ ಸರ್, ಇಲ್ಲಿ ವಾರಣಾಸಿಯಲ್ಲಿ ಸುಮಾರು 8-10 ಕಿಲೋಮೀಟರ್ ದೂರದಲ್ಲಿ ಗುರುದಲ್ಲಿ ಇಲ್ಲಿ ನಮ್ದು ಪೊಲೀಸರು ಹಿಡಿದಾರೆ ಸರ್. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿಯೂ ಕೂಡ. ಓಕೆ. ನಮ್ ಗೆಳೆಯರು ಗುಲ್ಬರ್ಗದ ಗೆಳೆಯರು ಅಲ್ಲಿ ಅಯೋಧ್ಯೆ ಕಡೆ ಹೋಗಿದ್ದಾರೆ. ಅಲ್ಲಿ 12 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಪೊಲೀಸ್ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಈ 2 ಕಡೆಯಿಂದ ಪ್ರಯಾಗ್ರಾಜ್ ಹೋಗಿ ಓಡೋದು ಅದು 30-40 ಕಿಲೋಮೀಟರ್ ತನಕ ಬ್ಲಾಕ್ ಆಗಿದೆ. ಓಕೆ. ಅಯೋಧ್ಯೆ ಟು ಪ್ರಯಾಗ್ರಾಜ್, ಅಯೋಧ್ಯೆ ಟು ವಾರಣಾಸಿ, ಇದು ಪ್ರಯಾಗ್ರಾಜ್ ಟು ವಾರಣಾಸಿ, ಪ್ರಯಾಗ್ರಾಜ್ ಟು ಅಯೋಧ್ಯೆ ರೋಡ್ 40-50 ಕಿಲೋಮೀಟರ್ ಬ್ಲಾಕ್ ಮಾಡಿದಾರೆ. ಈ ಸೈಡ್ ನಮ್ ಸೈಡೆ ಅದು ತೊಂದರೆಯಲ್ಲಿ ಬಹಳಷ್ಟು. ಅವ್ರು ಪ್ರಯಾಗ್ರಾಜ್ ರೂಟ್ ಎಲ್ಲ ಫುಲ್ ಬ್ಲಾಕ್. ನಮ್ಗಿಲ್ಲಿ ವಾರಣಾಸಿ ಬಂದು ಇನ್ನೊಂದು 8-10 ಕಿಲೋಮೀಟರ್ ತಲುಪುತ್ತೇವೆ ನಾವು. ಬಟ್ ಒಂದ್ ವೇಳೆ ಬರಕ್ ಆಗ್ತಾ ಇಲ್ಲ, ನಾವಿಲ್ಲೇ ಸಿಕ್ಕಾಕೊಂಡಿದೀವಿ ಅಂದ್ರೆ ಉಳಿಯೋದಕ್ಕೆ ಏನಾದ್ರು ವ್ಯವಸ್ಥೆಗಳಿದೆಯಾ ಅಂತವ್ರಿಗೆ? ಯಾವುದೇ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ. ಏನು ಮೂಲ ಸೌಕರ್ಯಗಳಂತಕ್ಕಂಥ ಶಬ್ದನೇ ಇಲ್ಲ ಸರ್ ಅಲ್ಲಿ. ಮೂಲ ಸೌಕರ್ಯ ಶಬ್ದನೇ ಇಲ್ಲ. ಸುಮ್ಮ ಹೆಸರಿಗೆ ಮಾತ್ರ ಯಾವುದೇ ತರಹದ ಸೌಲಭ್ಯಗಳಿಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಅದು ಮಾಡಿದೆ ತಿಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಬದ್ದು ಸುಳ್ಳು ಎಲ್ಲ ಫೇಕ್, ಇದು ಬೋಗಸ್. ಒಟ್ನಲ್ಲಿ ಅಂದ್ರೆ ಈಗ 10 ಕೋಟಿ ಜನ ಒಂದು ದಿನಕ್ಕೆ ಬರ್ತಾ ಇರೋದ್ರಿಂದ ಧರ್ಮರಾಜ್ ಅವರೇ ಅದೇನ್ ಸುಲಭನೂ ಅಲ್ಲ ನಿಭಾಯಿಸೋದು, ನಾವೆಲ್ಲರೂ ಅದನ್ನ ಒಪ್ಕೊಳ್ಬೇಕು. ಅದ್ರ ಮಧ್ಯನೂ ರಾತ್ರಿ ನಾವು 9 ಗಂಟೆಗೆ ಹೋದಾಗ ಬಹಳಷ್ಟು ಜನ, ಒಂದು 50 ಲಕ್ಷ 1 ಕೋಟಿ ಜನ ಇದೆ ಸರ್. ನೀನ್ ರಾತ್ರಿ 50 ಕೋಟಿ 10 ಲಕ್ಷ ಜನ ಬಂದ್ರು ಕೂಡ ಅಲ್ಲಿ ಏನಾದ್ರೂ ವ್ಯವಸ್ಥೆ ಬೇಕು ಸರ್. ಟಿಫಿನ್ ಕಡೆ ವ್ಯವಸ್ಥೆ ಬೇಕಲ್ಲ, ಒಂದು ಸಮೋಸ ಆಗ್ಲಿ, ಒಂದು ಟೆಂಟ್ ಆಗ್ಲಿ. 6 ಜನಕ್ಕೆ ಬಿಡ್ರಿ, ಒಂದು 100 ಜನಕ್ಕಾದ್ರೆ ಟೆಂಟ್ ನಮ್ಗೆ ಸಿಗ್ಬೇಕಲ್ಲ. ಟೆಂಟೇ ಇಲ್ಲ ಸರ್ ಅಲ್ಲಿ. ಅವ್ರ ಟೆಂಟ್ ಅಲ್ಲಿ ಯಾರಾದ್ರೂ ಅವ್ರ ಸೆಕ್ಯೂರಿಟಿ ಪರ್ಸನ್ಸ್, ಅವ್ರ ಸಿಬ್ಬಂದಿಗಳಿದ್ದಾರೆ, ಯಾರು ಸಾಧುಗಳಿಲ್ಲ. ಸಾಧುಗಳಿಗೆ ಕೊಟ್ಟಾರೋ ಯಾರು VIP ಕೊಟ್ಟಾರೋ, ಟೆಂಟ್ಗಳೇ ಇಲ್ಲ ಅಲ್ಲಿ. ನಮ್ಗೇನ್ ಹೇಳಿದ್ರು 500 ರೂಪಾಯಿ ಕೊಟ್ರೆ ಒಂದ್ ಟೆಂಟ್ 2 ಜನ ಮಲ್ಕೋ, 2 ಶೇರಿಂಗ್ 3 ಶೇರಿಂಗ್ 4 ಶೇರಿಂಗ್ ಅಂತ ಹೇಳಿದ್ರು. ಟೆಂಟೇ ಇಲ್ಲ. ಮತ್ತ ಅಲ್ಲಿಂದ ನಿನ್ನೆ ಮೊನ್ನೆ ಇವತ್ತು ಶಾಹಿ ಸ್ನಾನ ಇರೋದ್ರಿಂದ ನಿನ್ನಿನವರೆಗೆ ಅಲ್ಲಿವರೆಗೆ ಘಾಟ್ ವರೆಗೆ ಆಟೋ ಹೋಯ್ತಾ ಇದ್ರತ್ತ, ಅದು ಆಟೋನ ಸ್ಟಾಪ್ ಮಾಡ್ಯಾರ. 2 ವೀಲರ್ ಹೈರಿಂಗ್ ಮಾಡ್ತಿದ್ರು, ಆದ್ರೂ ಸ್ಟಾಪ್ ಮಾಡ್ಯಾರ್ರಿ. ನಡ್ಕೊಂಡು ಹೋಗ್ಬೇಕು. ಮತ್ತೆ ಯಾವುದೇ ಈಗ ನಮ್ಗೆ ಏಜ್ ಆದವರಿಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಯಾವ್ದಾದ್ರು ಒಂದು ಎತ್ಕೊಂಡು ಹೋಗ್ಲಿಕ್ಕೆ ಇದು ಮಾಡ್ತಾರಲ್ಲ ಅಯ್ಯಪ್ಪ ಸ್ವಾಮಿಯಲ್ಲಿ, ಅಲ್ಲಿ ಒಂದು ಬುಟ್ಟಿ ತರ ಎತ್ಕೊಂಡು ಹೋಗೋದು, ಅಲ್ಲ ಪಾರ್ಸಲ್ ಮಾಡೋದು, ಯಾವುದೇ ತರ ವ್ಯವಸ್ಥೆನೇ ಇಲ್ಲ. ಲಗೇಜ್ ಒಯ್ಲಿಕ್ಕೆ, ವಯಸ್ಸಾದರೂ ಒಯ್ಲಿಕ್ಕೆ ಒಂದು ವ್ಯವಸ್ಥೆನೂ ಕೂಡ ಇಲ್ಲ. ವೀಲ್ ಚೇರ್ ಆಗ್ಲಿ, ಎಲೆಕ್ಟ್ರಾನಿಕ್ ಗಾಡಿಗಳಾಗ್ಲಿ, ಯಾವುದೇ ವ್ಯವಸ್ಥೆ ಇಲ್ಲ. ನಡ್ಕೊಂಡೆ ಹೋಗ್ಬೇಕು, ನಡ್ಕೊಂಡೆ ಬರ್ಬೇಕು. ಮತ್ತೆ ಅವ್ರಿಗೆ ಏನ್ರಾದ್ರೂ ನೋಡೋರ್ನ ಯಾರು ಇಲ್ಲ. ಅಲ್ಲಿ ಪೊಲೀಸರು ನಿಂತಾರ ಸ್ವಲ್ಪ. ಅದನ್ನ ತುಂಬಾ ಚಳಿ, ಅವ್ರು ಬೆಂಕಿ ಕಾಸ್ಕೊತ್ ಕೂತ್ ಬಿಟ್ರ ಅವ್ರು. ಲೈಟಿನ ವ್ಯವಸ್ಥೆ ಒಂದೇ ಅದ ನೋಡ್ರಿ, ಎಲ್ಲಾ ಕಡೆ ಬೆಳಕು ಮಾಡ್ಯಾರ ಅಷ್ಟೇ. ಈಗ ನೀವು ಘಾಟ್ ಬಳಿ ಹೋಗೋದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದಾರಲ್ಲ, ಲೈನ್ ನಲ್ಲಿ ಹೋಗೋದಕ್ಕೇನೆ ವ್ಯವಸ್ಥೆ ಇದೆಯಾ? ಅಥವಾ ಈಗ ನೀವು ಹೋದ ಸಂದರ್ಭದಲ್ಲಿ ಅಲ್ಲೇನಾದ್ರು ಸ್ವಲ್ಪ ನುಗ್ಗುಲು ಉಂಟಾಗೋದು ಅಂತದ್ದೇನಾದ್ರು ಆಯ್ತಾ? ನಾವು ಹೋದ ಸಮಯದಲ್ಲಿ ಯಾವುದೇ ನುಗ್ಗುಲು ಆಗಿಲ್ಲ ಸರ್. ಆಗಸ್ಟ್ ಚಾನ್ಸಸ್ ಇದೆ. ಒಂದು ಬ್ರಿಡ್ಜ್ ಒಂದು ಸೈಡ್ ಬ್ರಿಡ್ಜ್ ಅಲ್ಲಿ ಹೋಗ್ಬೇಕು, ಒಂದ್ ಸೈಡ್ ಬರಬೇಕು. ಅದು ಏನಿಲ್ಲ ಅಂದ್ರೆ 20 ಫೀಟಿನ ಬ್ರಿಡ್ಜ್ ಇದೆ. ಅದು 20 ಫೀಟಿಂದ 20 ಫೀಟಿಂದ ಹೋಗೋದು, 20 ಫೀಟಿಂದ ಆ ಸೈಡ್ ಬರೋದು ಬ್ರಿಡ್ಜ್. ಆ ಬ್ರಿಡ್ಜ್ ಅಲ್ಲಿ ಹೋಗಿ ಅಲ್ಲೇ ಏನಾದ್ರೂ ಸ್ಟ್ಯಾಂಪೇಡ್ ಕಾಲ್ ತುಳಿತ ಆಗಿರ್ಬಹುದು. ನನ್ನ ಅಂದಾಜು. ನಾವು 6 ಮಧ್ಯಾಹ್ನ ರಾತ್ರಿ 5 ಗಂಟೆ ತನಕ ಅಲ್ಲಿ ಇತ್ತು, ಅದನ್ನ ಆಗಿರ್ಲಿಲ್ಲ. ಬಟ್ ಜನ ತುಂಬಾ ಬರ್ತಾ ಇದ್ರು ನಮ್ಮ ಎದುರುಗಡೆಯಿಂದ. ಅಂದ್ರೆ ಈಗ ಎಲ್ಲ 44 ಘಾಟ್ಗಳಲ್ಲೂ ಕೂಡ ಭಕ್ತರು ಡಿವೈಡ್ ಆಗ್ತಿದಾರ, ಅಥವಾ ಇಲ್ಲ ನಾವು ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡ್ಬೇಕು ಅಂತ ಅದೊಂದು ಕಡೆಗೆ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇರೋದೇನಾದ್ರು ಗಮನಿಸಿದ್ರ ನೀವು? ಹೌದೌದು. ಈಗ ಮೊದಲು ಹೋದ್ಮೇಲೆ ಒಂದ್ 2 ಕಿಲೋಮೀಟರ್ ಮೇಲೆ ನೀರ್ ಕಾಣ್ತದಲ್ಲ ಸರ್. ಯಾರಾದ್ರೂ ಸ್ವಲ್ಪ ಯಾವುದೇ ನೀರು ಇಲ್ಲಿ ಬಿಡಪ್ಪ, ಇಲ್ಲೇ ಸ್ನಾನ ಮಾಡೋಣ, ಸ್ವಲ್ಪ ಅದೊಂದು 10% ಸ್ನಾನ ಮಾಡ್ತಾ ಇದ್ದಾರೆ. ಒಂದು 5%, 5ನೇ ಘಾಟ್ ಅಲ್ಲಿ, 8ನೇ ಘಾಟ್ ಅಲ್ಲಿ, ಹಿಂಗ ಅಲ್ಲಿ ಮಾಡ್ತಾ ಇದಾರೆ. ಬಹಳಷ್ಟು ಜನ ಆ ಕಡೆ ತ್ರಿವೇಣಿ ಸಂಗಮ ಕಡೆ ಜಾಸ್ತಿ ಹೋಗ್ತಾ ಇದ್ರು. ಬಹುಶಃ ಅದರಿಂದಾನೇ ಈ ಘಟನೆ ಆಗಿರ್ಬೋದು ಅನ್ಸುತ್ತೆ. ತ್ರಿವೇಣಿ ಸಂಗಮ ರೋಡ್ ಅಲ್ಲಿ ಬಹಳಷ್ಟು ಜನ ಹೋಗ್ತಾ ಇದ್ರು ಸರ್. ನಾವು ನಿಂತಿರೋದು ನಮ್ದು ಸೆಕ್ಟರ್ ಕಿಂತ ಮುಂದೆ ಹೋದ್ರು ಅವ್ರು ಜನ.
ಸರಿ, ಈಗ ಅಲ್ಲಿ ರೈಲ್ವೆ ಸಂಪರ್ಕ ಕೂಡ ಸದ್ಯ ಕಟ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಈಗ ನೀವು ವಾಪಸ್ ಬರೋದು ಹೇಗೆ ಧರ್ಮರಾಜ್ ಅವರೇ? ಸರ್ ನಮ್ದು ಇನ್ನೋವಾ ಗಾಡಿ ಸರ್, 3 ಇನ್ನೋವಾ ಗಾಡಿ ಇದೆ ಸರ್ ನಮ್ದು. ಓಕೆ, ನೀವು ಬೈ ರೋಡ್ ಹೋಗಿದ್ದೀರಾ? ಬೈ ರೋಡ್ ಹೋಗಿದೆ ಸರ್, ಎಲ್ಲ ಜ್ಯೋತಿರ್ಲಿಂಗಗಳು ಮುಗಿಸಲಿಕ್ಕೆ ಎಲ್ಲ ಬೈ ರೋಡ್ ನಾವು ಹೋಗಿ 8-7 ದಿನ ಆಯ್ತು. ಲಾಸ್ಟಿಗೆ 29ನೇ ತಾರೀಕಿಗೆ ಪ್ರಯಾಗರಾಜ ಇರ್ಬೇಕಂತ ನಮ್ಮ ಪ್ಲಾನ್ ಪ್ರಕಾರ ಹೋಗಿದೆ ಸರ್ ಅಲ್ಲಿ. ಓಕೆ, ಈಗ ಪುಣ್ಯ ಸ್ನಾನದಲ್ಲಿ ಮೌನಿ ಅಮಾವಾಸ್ಯೆಯಲ್ಲಿ ನಾವು ಭಾಗಿಯಾದ್ವಿ ಅನ್ನೋ ಖುಷಿ ಇದೆಯಾ, ಅಥವಾ ಇಲ್ಲಿ ಅವ್ಯವಸ್ಥೆ ಬೇಜಾರಾಗೋಯ್ತಪ್ಪ ಅಂತ ಅನ್ನಿಸ್ತಾ ಇದೆಯಾ? ಬೇಜಾರು ಏನಿಲ್ಲ ಸರ್, ನಮ್ ಬೇಜಾರಲ್ಲ, ಪುಣ್ಯ ನಮ್ ಮನಸ್ಸಿಗೆ ಸಮಾಧಾನ ತಂದಿದೆ. ಆದ್ರೆ ಸ್ವಲ್ಪ ವ್ಯವಸ್ಥೆ ನೋಡಿದ್ರೆ ನಮಗೆ ಮನಸ್ಸಿಗೆ ನೋವು. ಏನಪ್ಪಾ, ನಾವು 44 ವರ್ಷಗೊಮ್ಮೆ ಬರುತ್ತೆ, ಸ್ವಲ್ಪ ವ್ಯವಸ್ಥೆ ಇರುತ್ತೆ, ಚೆನ್ನಾಗಿರೋಣ, ಇವತ್ತೊಂದು ಇಲ್ಲೇ ಸ್ನಾನ ಮಾಡೋಣ, ಜನ ಸ್ವಲ್ಪ ತಿರುಗಾಡೋಣ ಅಂಬದ್ ನಮ್ಮ ಮನಸ್ಸಿನಲ್ಲಿತ್ತು. ಬಟ್ ಅದಕ್ಕೆ ಅವಕಾಶ ಇಲ್ಲ, ಅಲ್ಲಿ ಇರ್ಲಿಕ್ಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ. ನಾವು ಊಟ ತಗೊಂಡ್ಕೊಂಡು ಹೋಗ್ಲಿಕ್ಕೂ ಅಲ್ಲಿ ಜೀಪ್ ಹೋಗಲ್ಲ. ನಮ್ ಜೀಪ್ ನಲ್ಲಿ ನಮ್ದೆಲ್ಲ ಟಿಫಿನ್ ಸ್ವಲ್ಪ ಇತ್ತು, ಬ್ರೆಡ್ ಬಿಸ್ಕಿಟ್, ಅಲ್ಲಿ ಒಯ್ಯಪ್ಲೇನು ಇಲ್ಲ. ಅಲ್ಲಿ ಏನಾರ ಸಿಗುತ್ತಪ್ಪ ತಿಳ್ಕೊಂಡು ನಾವು ಒಯ್ದಿಲ್ಲ ಸರ್. ಬಟ್ ಅಲ್ಲೇ ಒಂದ್ ಕಪ್ ಚಾ ಕುಡ್ದು ಸ್ನಾನ ಮಾಡಿ ವಾಪಸ್ ಬಂದೇವ್ ಸರ್. ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.